ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಾಮರಾಜನಗರಕ್ಕೂ ಎಂಟ್ರಿ ನೀಡಿತು ಸಿಲಿಂಡರ್ ಯುದ್ಧ. ಗುಂಡ್ಲುಪೇಟೆಯಲ್ಲಿ 10ಕ್ಕೂ ಹೆಚ್ಚು ಕೆಫೆ ಹಾಗೂ ಹೋಟೆಲ್ಗಳು ಬಂದ್ ಆಗಿದೆ. ಕಳೆದ 3 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ ನೋ ಸ್ಟಾಕ್, ವಾಣಿಜ್ಯ ಸಿಲಿಂಡರ್ ನೋ ಸ್ಟಾಕ್ನಿಂದ ವ್ಯಾಪಾರಸ್ಥರಿಗೆ ತೀವ್ರ ಹೊಡೆತ ಬಿದ್ದಿದೆ. ವಾಣಿಜ್ಯ ಗ್ಯಾಸ್ ಟ್ರಬಲ್ನಿಂದ ಕಷ್ಟಪಡ್ತಾ ಇದ್ದಾರೆ ವ್ಯಾಪಾರಸ್ಥರು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಬಂದ್ ಆಗಿವೆ ಸಾಕಷ್ಟು ಹೋಟೆಲ್ಗಳು. ಯಾವಾಗಲೂ ಪ್ರವಾಸಿಗರಿಂದ ಬ್ಯುಸಿಯಾಗಿ ಇರ್ತಾ ಇತ್ತು ಹೋಟೆಲ್ ಹಾಗೂ ಕೆಫೆಗಳು. ಆದರೆ ಇದೀಗ ಬೀಗ ಬಿದ್ದಿದೆ. 2-3 ದಿನ ಆಗ್ಬೋದು. ತುಂಬ ಸಮಸ್ಯೆಗಳ ಬಗ್ಗೆ ಹೇಳ್ಕೊಡೋದ್ರೆ ದೊಡ್ಡದಾಗಿದೆ ಸಮಸ್ಯೆಗಳು. ಈಗ ಕಮರ್ಷಿಯಲ್ ಸಿಲಿಂಡರ್ ಇಲ್ಲ, 2 ದಿನ 3 ದಿನ ಇತ್ತು ನಾವು ಅಂಗಡಿ ಬಾಗಿಲಾಕಿ. ನಿನ್ನೆನೂ ಹೋಗಿದ್ದೋ ಗೋಡೌನ್ಗೆ, ಇವತ್ತು ಹೋಗಿದ್ದೋ, ಅಲ್ಲಿ ಯಾವುದೇ ರೀತಿ ಸ್ಟಾಕ್ ಬಂದಿಲ್ಲ. ನಾಳೆ ಬರ್ಬೋದು, ಇಲ್ಲ ನಾಳೆಗೆ ಬರ್ಬೋದು, ಇನ್ನೂ 2-3 ದಿನ ಆಗ್ಬೋದು ಅಂತ ಹೇಳಿದ್ದಾರೆ. ಇವಾಗ ಗ್ಯಾಸ್ ಇಲ್ಲ ಅಂದರೆ ನಮ್ಮದೇನೋ ವ್ಯಾಪಾರ ನಡೆಯೋಕ್ಕಾಗಲ್ಲ. ಈಗ ನಮ್ಮ ಫ್ಯಾಮಿಲಿ ಯಾವ ಥರ ಸಾಕೋದೇ ಗೊತ್ತಿಲ್ಲ. ಈಗ ಕೇರಳ, ತಮಿಳ್ನಾಡು ಹೈವೇ ಮುಖ್ಯ ರಸ್ತೆ ಆಗಿರೋದ್ರಿಂದ ನಮಗೆ ಟೂರಿಸ್ಟ್ ವ್ಯಾಪಾರ ಜಾಸ್ತಿ, ಲೋಕಲ್ಸು ಟೀ ಕಾಫಿಗೆ ಜಾಸ್ತಿ. ಇವಾಗ ಸಿಲಿಂಡ್ರ್ ಇಲ್ಲ ಅಂತಂದ್ರೆ ಏನು ಬಾಗಿಲು ತೆಗೆದು ಏನು ವ್ಯಾಪಾರ ಮಾಡೋಕ್ಕಾಗಲ್ಲ. ಎಷ್ಟು ಲಾಸ್ ಆಗುತ್ತೆ ಸರ್ ಒಂದಿನ? ಸರ್ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಇಲ್ಲಾಂದ್ರೆ ನಮಗೆ 3-4 ಸಾವಿರ ರೂಪಾಯಿ ಲಾಸ್ ಆಗುತ್ತೆ ಸರ್ ಒಂದು ದಿನಕ್ಕೆ. ಅಂದರೆ ಎಲ್ಲ ಖರ್ಚು ಕಳೆದು ಎಲ್ಲ ಖರ್ಚು ಸರ್, ಈಗ ಸಂಬಳ ಎಲ್ಲ ಸೇರಿಸಿ ಲೆಕ್ಕಾಚಾರ ತಗೊಂಡ್ರೆ 4 ಸಾವಿರ ರೂಪಾಯಿ ಸರ್. ಮತ್ತು ಅವರಿಗೆಲ್ಲ ಕೆಲಸಗಾರಿಗೆ ಸರ್ ನಾವು 3 ಜನ ಇದ್ದೀವಿ. 3 ಜನದಲ್ಲಿ ಅದ ಈಗ ಸಮಸ್ಯೆ ಹಿಂಗೆ ಇರೋದ್ರಿಂದ ಹೇಳಿದ್ದೀನಿ. ಸಮಸ್ಯೆ ಹೀಗಿದೆ, ತುಂಬ ಸಮಸ್ಯೆಗಳ ಬಗ್ಗೆ ಹೇಳ್ಕೊಡೋದ್ರೆ ದೊಡ್ಡ